ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಸ್ವಾಗತ ಅಂತ ಸುರೇಶ್ ಗೌಡ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಸ್ವಾಗತ. ಡಿಕೆ ಶಿವಕುಮಾರ್ ಹಿಂದೂ ಹೇಳಿಕೆಯ ಹಿಂದೆ ರಾಜಕೀಯ ಬಿರುಗಾಳಿ ಇದೆ. ತುಮಕೂರಿನಲ್ಲಿ ಸುರೇಶ್ ಗೌಡರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದ ಮತ್ತೊಂದು ಸಂಚಲನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಕಾಂಗ್ರೆಸ್ ಇತಿಹಾಸದಲ್ಲಿ ಡಿಕೆ ಶಿವಕುಮಾರ್ ರೀತಿ ಹಿಂದೂ ಅಂದಿಲ್ಲ. ಅವರ ಹೇಳಿಕೆಯಿಂದ ಬದಲಾವಣೆಯ ಗಾಳಿ ಜೋರಾಗಲಿದೆ. ಖರ್ಗೆ ಮಾತು ಧಿಕ್ಕರಿಸಿ ಕುಂಭಮೇಳಕ್ಕೆ ಹೋಗಿದ್ದು ಸ್ವಾಗತ. ಡಿಕೆ ಶಿವಕುಮಾರ್ ಅವರಿಗೆ ಈಗ ಜ್ಞಾನೋದಯವಾಗಿದೆ. ಮತ್ತೀಗ ರಾಜಕೀಯ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಬಿಜೆಪಿಗೆ ಡಿಕೆ ಶಿವಕುಮಾರ್ ಬರುವುದಾದರೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಅಂತ ತುಮಕೂರಿನಲ್ಲಿ ಸುರೇಶ್ ಗೌಡರು ಹೇಳಿದ್ದಾರೆ. ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತೆ ಸ್ವಾಗತ ಮಾಡ್ತೇನೆ. ಅವರಿಗೆ ಬಿಟ್ಟಂತ ವಿಷಯ ಅದು. ನಾನು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು. ನಾನು ಅದನ್ನು ಹೇಳೋದಿಲ್ಲ. ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕೊಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಒಬ್ಬ ರಾಜಕೀಯದ ಒಬ್ಬ ಧುರೀಣ, ಕಾಂಗ್ರೆಸ್ಸಿನ ಧುರೀಣ, KPCC ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತೇಳಿ AICC ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನು ಮಾಡಿ ಅದಾದಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದರೆ ಡಿಕೆ ಶಿವಕುಮಾರ್ ಏನು ಸುಮ್ಮನೆ ಹೋಗಿ ಕೂತ್ಕೊಳ್ಳೋರಲ್ಲ. ಒಬ್ಬ ಚಾಣಕ್ಯ, ಕರ್ನಾಟಕ ಕಂಡಂತ ಒಬ್ಬ ಚಾಣಕ್ಯ ರಾಜಕಾರಣಿ. ಅದು ಕಾದ್ ನೋಡಿ, ಈಗಲೇ ಹೇಳೋದಕ್ಕಂತ ಅಲ್ಲ, ಮುಂದೆ ದಿನಗಳಲ್ಲಿ ರಾಜಕೀಯ ಬಿರುಗಾಳಿ, ಇದು ಬರೀ ಗಾಳಿ ಅಲ್ಲ, ಬಿರುಗಾಳಿ, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟಂತ ಹೇಳ್ಬಲ್ಲೆ. ನೋಡ್ರಿ, ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತೆ ಸ್ವಾಗತ ಮಾಡ್ತೇನೆ. ಅವರಿಗೆ ಬಿಟ್ಟಂತ ವಿಷಯ ಅದು. ನಾನು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು. ನಾನು ಅದನ್ನು ಹೇಳೋದಿಲ್ಲ. ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕೊಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಒಬ್ಬ ರಾಜಕೀಯದ ಒಬ್ಬ ಧುರೀಣ, ಕಾಂಗ್ರೆಸ್ಸಿನ ಧುರೀಣ, KPCC ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕ, ಬಿಜೆಪಿ ಶಾಸಕ ಸುರೇಶ್ ಗೌಡರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಮುಂದಾಗುವಂತಹ ಒಂದು ಬೆಳವಣಿಗೆಗೆ ಇದು ಮುನ್ಸೂಚನೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ನೋಡಿ. ಡಿಕೆ ಶಿವಕುಮಾರ್ ಅಂದಾಗ ಚಾಣಕ್ಯ ಅಂತ ಕರೆಸ್ಕೊಂಡವರು, ಅವರು ಅಷ್ಟು ಸುಲಭವಾಗಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವವರಲ್ಲ. ಹಾಗಾಗಿ DCM ಡಿಕೆ ಶಿವಕುಮಾರ್ ಅವರು KPCC ರಾಜ್ಯಾಧ್ಯಕ್ಷರು ಬಿಜೆಪಿಗೆ ಬಂದರೆ, ಪಕ್ಷ ಅದನ್ನು ತೀರ್ಮಾನ ಮಾಡಿದ್ರೆ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಮುನ್ಸೂಚನೆ ಅಷ್ಟಂತ ಹೇಳ್ಬಲ್ಲೆ. ನೋಡ್ರಿ, ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.